He who knows not and knows not he knows not, he is a fool, shun him ಅಂತ. He who knows not, ಅವನಿಗೆ ಗೊತ್ತಿಲ್ಲ. Knows not he knows not, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. He is a fool, shun him. ಉಚ್ಚರಿದ್ದಾನೆ, ಬಿಟ್ಬಿಡ್ರಿ, ಅವನು ಹಚ್ಕೊಳ್ಳೋಕೆ ಹೋಗಬೇಡಿ. He who knows not and knows he knows not, he knows not, ಅವನಿಗೆ ಗೊತ್ತಿಲ್ಲ, ಆದ್ರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. He is innocent, teach him. ಅವನಿಗೆ ಕಲಿಸಿ. He who knows and knows he knows, he is wise, follow him ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂತ ಬುದ್ಧಿವಂತ ಅವನಿಂದ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಘಟನೆಗಳಾಗ್ತಾವೆ, ತಮಾಷೆ ಘಟನೆಗಳು ಟಕ್ಕಂತ ಒಂದು ಅರಿವನ್ನು ಕೊಡ್ತವೆ. ತಾತ್ಪೂರ್ತಿಕ ಅರಿವಾದರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನಕ್ಕೆ ಬರ್ತದೆ. ನನಗೆ ಆದಂಥ ಘಟನೆ ಇದೆ. ಸುಮಾರು 25 ವರ್ಷದಿಂದ 30 ವರ್ಷದಿಂದ 3 ದಶಕದಿಂದ ನಾನು ಬಸವೇಶ್ವರ ನಗರಕ್ಕೆ ಹೋಗಬೇಕು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನಿಂದ ತಿರ್ಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಯಶವಂತಪುರ ಮೇಲೆ ಬರಬೇಕು. ನನ್ನ ಮಗ 4ನೇ ಕ್ಲಾಸ್ ಏನಿದ್ದಾವಾಗ ಈ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ. ಗೊತ್ತಲ್ಲ ಪ್ರಾಜೆಕ್ಟ್ ವರ್ಕ್ ಅಪ್ಪ ಅಮ್ಮನ ವರ್ಕ್ ಅಂತಿರ್ತು ಎಲ್ಲ ಮಾಡಿ ಚೆಂದಾಗಿ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ. ಅದನ್ನು ತೊಗೊಂಡು ಹೊರಟವನು. ನಂದೊಂದು ಅಂಬಾಸಡರ್ ಕಾರ್ ಇತ್ತು, ನಾನೇ ಓಡಿಸ್ತಾ ಇದ್ದೆ. ಮಿನಿ ಲಾರಿ ಇದ್ದಂಗೆ ಅಂಬಾಸಡರ್ ಕಾರ್ ಅಂದರು. ಮುಂದೆ ನಾನು ಕೂತಿದ್ದೀನಿ, ಹಿಂದೆ ಅವ್ನು ಪ್ರಾಜೆಕ್ಟ್ ಇಟ್ಕೊಂಡು ಹಿಂದೆ ಕೂತಿದ್ದ ಹುಡುಗ. ಮೇಕಲ್ ಸರ್ಕಲ್ ದಾಟಿ ಮುಂದೆ ಬಂದ ಅವನ ಶಾಲೆ. ಅವ್ನು ಇಳ್ಕೊಂಡ. ಮಕ್ಕಳ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಒಂದು ಚೀಲ, ಈ ಕಡೆ ವಾಟರ್ ಬಾಟಲ್, ಟಿಫಿನ್ ಕ್ಯಾರಿಯರು, ಈ ಪ್ರಾಜೆಕ್ಟ್ ಮಾಡಿ ಹಿಡ್ಕೋಬೇಕು ಅವನು. ಖಾಲಿ ಮಡಿಕೆ ಇಟ್ಟಿವಿ ರೂಮಲ್ಲಿ. ಒಂದು ಖಾಲಿ ಮಡಿಕೆ ಇಟ್ಟರೆ ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸಿ ಹೇಗೆ ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯಿತು. ಹಳ್ಳಂತ ಮಡಿಕೆ ಒಳಗಡೆ ಏನಾಗ್ತದೆ ಅವಾಗ ಒಳಗಿನ ಹೊರಗಿನ ಗಾಳಿ ಒಂದೇ ಆಗುತ್ತೆ. ಹಾಗೆ ಬಾಹ್ಯದಲ್ಲಿ ಮಾತ್ರ ಅಲ್ಲ, ಒಳಗೂ ಅಂತರಂಗದಲ್ಲಿ ನಾನು ಅರಿವನ್ನು ತುಂಬಿಕೊಂಡಾದರೆ ಅದು ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಅಜ್ಞಾನದ ಅರಿವು ಇರಬೇಕಾಗ್ತದೆ. ನಮಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಒಂದು ಭಾಳ ಚಂದದ ಮಾತಿದೆ. He who knows not and knows not he knows not, he is a fool, shun him ಅಂತ. He who knows not, ಅವನು ಗೊತ್ತಿಲ್ಲ. knows not he knows not, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನು. He is a fool, shun him. ಉಚ್ಚರಿದ್ದಾನೆ, ಬಿಟ್ಬಿಟ್ರೆ ಅವನು ಹಚ್ಕೊಳ್ಳೋಕೆ ಹೋಗಬೇಡಿ. He who knows not and knows he knows not, he knows not, ಅವನು ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅವನು. He is innocent, teach him. ಅವನು ಕಲಿಸಿ. He who knows and knows he knows, he is wise, follow him ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂತ ಬುದ್ಧಿವಂತ ಅವನಿಂದ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ನಮ್ಮ ಜೀವನದಲ್ಲಿ ಘಟನೆಗಳು ಟಕ್ಕಂತ ಒಂದು ಅರಿವನ್ನು ಕೊಡ್ತಾರೆ. ತಾತ್ಪೂರ್ತಿಕ ಅರಿವಾದರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನ ಬರ್ತದೆ. ನನಗೆ ಆದಂಥ ಘಟನೆ ಇದೆ. ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ನಮ್ಮ ತಂದೆ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಫರ್ ಆಗ್ತದೆ. ಅವ್ರು ರೆಡಿ ಇದೆ, ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ. ಒಂದು ಏರಿಗೆ ಹೊಂಟಿತ್ತು. ಎಲ್ಲಿಗೆ? ಹಿಮಾಲಯದ ಬೆಟ್ಟಕ್ಕೆ ಪ್ರಯಾಣಕ್ಕೆ ಹೊಂಟಿತ್ತು. ಒಂದಿಷ್ಟು ಇಚ್ಛೆ, ಹಿಮಾಲಯ ಬೆಟ್ಟವನ್ನು ತಲುಪಬೇಕು, ಏರಬೇಕಂತ. ದಾರಿಯೊಳಗೆ ಒಂದು ಹಕ್ಕಿ ಬೆಟ್ಟ ಆತು. ಇರಿವೆಗೆ ಕೇಳ್ತು, ಎಲ್ಲಿ ಹೊಂಟಿದೀಯಾ? ಇರಿವೆ ಹೇಳ್ತು, ನಾನು ಹಿಮಾಲಯ ಗೌರಿಶಂಕರ ಏರಾಕ್ ಹೊಂಟೇನಿ ಅಂತ. ಗೌರಿಶಂಕರ ಗೊತ್ತದ ನಿಮಗೆ? ಇನ್ನು ಮನುಷ್ಯರೇ ಹೋಗೋಕ್ಕಾಗೋದಿಲ್ಲ, ನೀವೆಂದೂ ನೋಡೇ ಇಲ್ಲ. ಅಂಥ ಗೌರಿಶಂಕರ ನೋಡಕ್ಕೆ ಹೊಂಟಿತ್ತು. ಯಾವುದೋ ಮೂಡಲ್ಗಿಯ ಒಂದು ಇರಿವಿ. ಅದಕ್ಕೆಂಥ ಕನಸ ಬಿದ್ದಿರಬೇಡ. ನಮಗೆ ಎಂಥ ಕನಸ ಬೀಳ್ತಾವ, ಅದಕ್ಕೆಂಥ ಕನಸ ಬಿದ್ದಿರಬೇಡ. ನಮ್ಮಲ್ಲೂ ಒಬ್ಬ ಹೊಂಟಿದ್ದ. ಎಲ್ಲಿಗೆ? ಇರಿವಿ ಹೊಂಟಿತ್ತು. ಅವಾಗ ಒಂದು ಹಕ್ಕಿ ಸಣ್ಣ ಪಕ್ಷಿ ಬಂದು ಅದರ ಹತ್ತಿರ ಕೂತು ಕೇಳ್ತು, ಬಹಳ ಅವಸರದಾಗದಿಯಲ್ಲ, ಎಲ್ಲಿಗೆ ಹೋಗ್ತೀಯ ಅಂತು ಹಕ್ಕಿ. ಅವಾಗ ಅದು ಇರಿವಿ ಹೇಳ್ತು, ನೋಡು
ನಾನು ಗೌರಿಶಂಕರಕ್ಕೆ ಹೊರಟೇನಿ, ಅಷ್ಟು ಉತ್ಸಾಹದಕ್ಕೆ ನಾನು ಗೌರಿಶಂಕರಕ್ಕೆ ಹೊರಟಿದ್ದೇನೆ ಅಂತ. ಅವಾಗ ಹಕ್ಕಿ ಹೇಳ್ತು, ಅಲ್ಲೋ ಏನು ಈ ರೀತಿ ಸಣ್ಣ ಸಣ್ಣ ಕಾಲಗಳು, ನೀವು ನಡೆಯೋಣ ಯಾವಾಗ, ಹೋಗೋಣ ಯಾವಾಗ, ಎಷ್ಟು ದೂರದ ಗೊತ್ತೇನು ಅಂತ, ಎಷ್ಟು ದೂರದ ಅಂತ ಕೇಳ್ತು. ಯಾವುದು ಇರಲಿ. ಅವಾಗ ಹಕ್ಕಿ ಹೇಳ್ತು, ನಾನು ಹೋಗಿ ಬಂದವನೇ, ಆದರೆ ಅದು ಬಹಳ ದೂರ. ಎಷ್ಟು ಅಂತ ಇರಲಿ, ಅದು 2000 ಕಿಲೋಮೀಟರ್. ಅವಾಗ ಅದು ಹೇಳ್ತು, ಇರಲಿ ಇಷ್ಟನ ಅಂತು. 2000 ನಾನು ಹೋಗೇ ತೀರ್ತೀನಿ ಅಂತ. ಹಂಗದ ಏನು ಎರಡು ನಾವು ಹೋಗೋ ಮಾಡೋದಲ್ಲ, ಮುಂಜಾನೆ 6ಕ್ಕೆ ಬರ್ಬೇಕಾರು 6:30 ಮನೆ ಬಿಟ್ಟು ಇಷ್ಟು ದೂರ ಹೆಂಗೆ ಹೋಗೋದು ನಮ್ಮದು. ಅದು 2000 ಹೋಗಿಬಿಡ್ತೀನಿ ಅಂತ. ಇರೇವೆ ಅದು ಬೇಕು, ದೀರ್ಘಕಾಲ ಪರಿಶ್ರಮ ಮಾಡುವ ಮನಸ್ಸ, ದೃಢ ಮನಸ್ಸು ಬೇಕಲ್ಲ, ಅದು ಇತ್ತು ಅಂದರೆ ಇದು ಸುಲಭ ಆಗ್ತದೆ. ಅವಾಗ ಪಕ್ಷಿ ಅಂತೂ ಇದ್ಯಾಂಥ ಭಾಷಾನಿಂದ ಅಂತ. ನೀನರೇ ತಾಸಿಗಿಟ್ಟಿಟ್ಟು ಹೋಗವ, ಅದು ಎಲ್ಲಿ ಏನು ಮಾತು, ಎಷ್ಟು ದೂರ, ಯಾರ್ಯಾರು ಹೋಗೋದಿಲ್ಲ, ನಮ್ಮಂಥ ಪಕ್ಷಿಗಳು ಸಹಿತ ಹೋಗೋದಕ್ಕಷ್ಟಿರುವಾಗ ನೀನೇನು ಅಂತ. ಅವಾಗ ಹಿರಿಬ್ ಹೇಳ್ತು, ನಡ್ಕೋತು ಹೋದರೆ ಸ್ವರ್ಗಕ್ಕೂ ಮುಟ್ತೇವೆ, ಇದೇನು ದೊಡ್ಡ ಮಾತು, ನಿಂತರೆ ಎಲ್ಲೂ ಹೋಗೋದಿಲ್ಲ. ಈಗ ನಾ 2 ಹೆಜ್ಜೆ ಇಟ್ಟು ಸಮೀಪ ಆತಿಲ್ಲ ಅಂತು. ಯಾವುದು ಇರಿವಿ 2 ಹೆಜ್ಜೆ ಇಟ್ಟಿನಲ್ಲ, ಅಷ್ಟು ಸಮೀಪ ಆತು. ಹಾಗಾಗಿ ಇಟ್ಕೋತ ಹೋದರೆ ಸಮೀಪಕ್ಕೋತ ಹೋಗ್ತದೆ. ದಿವಸ ಕೆಣಿಸ್ಬೇಕು, ಸಮೀಪ ಆಗ್ತದೆ ಅನ್ನೋದು ಬಹಳ ದೊಡ್ಡದು ಅಂತ. ಹಂಗೆ ಸಾಧನೆ ಮಾಡೋ ಮನುಷ್ಯಾಗ ಬಹಳ ಅನಿಸಬಾರ್ದು. ಏನು 1-2 ಕಿಲೋಮೀಟರ್ ಇರಿಬಿಟ್ಟು ಹೇಳ್ತದೆ. ನಮಗೆ ಗಾಡಿಗಳದಾವ, ಹೆಲಿಕಾಪ್ಟರ್ಗಳದಾವ, ವಿಮಾನಗಳದಾವ, ಎಲ್ಲ ಅದಾವ, ಆದರೂ ನಮಗೆ ದೂರ ಆಗ್ತದೆ. ಆ ಇರುವಿಗೆ ಎಷ್ಟು ಸಮೀಪ ಆಗ್ಯದ, ಅದಕ್ಕೆ ಅದು ತಪಸ್ವೇ. ನಾವು ನಮಗೆ ತಾಪ ಮಾಡಬೇಕು ಮನುಷ್ಯ. ಎಲ್ಲವನ್ನೂ ಸಹಜ ಅಂತಲ್ಲ, ಸ್ವಲ್ಪ ಪರಿಶ್ರಮದ ಮಧ್ಯದಲ್ಲಿ ಒಂದೇನೋ